ಎಲ್ಲರಿಗೂ ನಮಸ್ತೆ. ಇವತ್ತಿನ ಸೆಷನ್ನಲ್ಲಿ ರೇಖಿ, ಉಸುಯಿ ರೇಖಿ, ಕರುಣಾ ರೇಖಿ, ಉಸುಯಿ ರೇಖೆ ಮತ್ತು ಕರುಣಾ ರೇಖೆಯ ವ್ಯತ್ಯಾಸಗಳು, ಹೋಲಿ ಫೈರ್ ಅಂದ್ರೆ ಏನು, ಹೋಲಿ ಫೈರ್ ದಲ್ಲಿ ಏನು ಹೊಸದಿದೆ ಹೋಲಿ ಫೈರ್ ರೇಖೆಯಲ್ಲಿ, ಮತ್ತೆ ಇನಿಷಿಯೇಷನ್ ಮತ್ತೆ ಪ್ಲೇಸ್ಮೆಂಟ್ಸ್ ಹೇಗೆ ನಡೀತದೆ ಅದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ರೇಖಿ, ಹೆಚ್ಚಿನ ಜನರಿಗೆ ಗೊತ್ತಿದೆ ಇದರ ಬಗ್ಗೆ. ಇದೊಂದು ಜಪಾನೀಸ್ ಟೆಕ್ನಿಕ್. ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ, ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ. ಇದರಿಂದ ನಾವು ಹೀಲಿಂಗ್ ಅನ್ನು ಕೂಡ ಮಾಡಬಹುದು. ಯೂಶುವಲಿ ಕೈಗಳನ್ನು ಉಪಯೋಗಿಸಿಕೊಂಡು ನಮ್ಮ ದೇಹದ ಮೇಲೆ ಅಥವಾ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅದನ್ನು ಇಟ್ಟು ಇದನ್ನ ಪ್ರಾಕ್ಟೀಸ್ ಮಾಡ್ತೇವೆ. ತುಂಬಾ ಸುಲಭವಾಗಿ ಕಲಿಯುವಂತಹ ಒಂದು ವಿಧಾನ, ತುಂಬಾ ಪರಿಣಾಮಕಾರಿಯಾದಂಥದ್ದು. ಉಸುಯಿ ರೇಖೆಯನ್ನ ಪ್ರಾರಂಭ ಮಾಡಿದವರು ಮಿಕಾವೊ ಉಸುಯಿ ಅನ್ನುವಂಥ ಒಬ್ಬ ವ್ಯಕ್ತಿ, ಜಪಾನ್ನವರು. ಆ ನಂತರದಲ್ಲಿ ಕರುಣಾ ರೇಖಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂತು. ಹೆಚ್ಚು ಜನರು ಉಸುಯಿ ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಹಾಗೆ ಜಗತ್ತಲ್ಲಿ ಹಲವಾರು ರೀತಿಯಲ್ಲಿ ರೇಖಿ ಸಿಸ್ಟಮ್ಸ್ಗಳು ಉದ್ಭವ ಆಯಿತು. ಅದರಲ್ಲಿ ಒಂದು ಈ ಕರುಣಾ ರೇಖೆ. ಇದರ ಮೂಲ ಶಿರಡಿಯ ಸಾಯಿಬಾಬಾ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ಕೂಡ ಹೇಳ್ತಾರೆ. ಆ ನಂತರದಲ್ಲಿ ವಿಲಿಯಂ ಲೀ ರ್ಯಾಂಡ್ ಅವರ ಕೆಲವರು ಶಿಷ್ಯಂದ್ರು ಪ್ರಾಕ್ಟೀಸ್ ಮಾಡುವಾಗ ಕೆಲವು ಸಿಂಬಲ್ಸ್ಗಳು ಎಲ್ಲರಿಗೂ ಒಂದೇ ಸಿಂಬಲ್ಗಳು, ಅಂದ್ರೆ ಅವರು ಗ್ರೂಪಲ್ಲಿ ಮಾಡ್ತಾ ಇದ್ರು ಪ್ರಾಕ್ಟೀಸು. ಎಲ್ಲರಿಗೂ ಒಂದೇ ತರಹದ ಸಿಂಬಲ್ಗಳು, ಹೊಸ ಸಿಂಬಲ್ಗಳು, ಅವುಗಳು ಧ್ಯಾನದಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿತ್ತು. ಸೊ ಉಸುಯಿ ರೇಖೆಯ 4 ಚಿಹ್ನೆಗಳನ್ನು ಬಿಟ್ಟು ಬೇರೆ ಕೆಲವು ಚಿಹ್ನೆಗಳು ಬರಲಿಕ್ಕೆ ಪ್ರಾರಂಭವಾಯಿತು. ಸೊ ಆ ಚಿಹ್ನೆಗಳನ್ನು ಬರ್ಕೊಂಡು ಆ ಚಿಹ್ನೆಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಪಡ್ಕೊಂಡು ಧ್ಯಾನದಲ್ಲೇನೆ, ಮತ್ತೆ ಆ ಪರ್ಟಿಕ್ಯುಲರ್ ಚಿಹ್ನೆ ಯಾವ ವಿಷಯಕ್ಕೆ ಕೆಲಸ ಮಾಡ್ತದೆ ಅದನ್ನ ರಿಸರ್ಚ್ ಮಾಡಿ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಕರುಣಾ ರೇಖಿ ಅನ್ನುವಂಥ ಸಿಸ್ಟಮ್ ಅನ್ನ ವಿಲಿಯಂ ಲೀ ರ್ಯಾಂಡ್ ಅವರು ಲಾಂಚ್ ಮಾಡಿದ್ರು. ಉಸುಯಿ ರೇಖಿ ಮತ್ತೆ ಕರುಣಾ ರೇಖೆಗೆ ಡಿಫ್ರೆನ್ಸ್ ಹೇಳೋದಿದ್ರೆ, ಉಸುಯಿ ರೇಖೆಯನ್ನ ಜಪಾನ್ ಮೂಲದ್ದು ಅಂತ ಹೇಳಿದ್ರೆ ಕರುಣಾ ರೇಖೆಯನ್ನ ಭಾರತದ ಮೂಲದ್ದು ಅಂತ ಹೇಳ್ಬೋದು. ಸೊ ಇದರಲ್ಲಿ ಸಾಂಸ್ಕೃತಿಕ ಸಿಂಬಲ್ಸ್ ಇರ್ತವೆ. ಸಿಂಬಲ್ಸ್ಗಳು ತುಂಬಾ ಸುಲಭವಾಗಿರ್ತದೆ, ಚಿಕ್ಕದಾಗಿರ್ತದೆ. ಪ್ರಾಕ್ಟೀಸ್ ಮಾಡುವಾಗ ವಿಲಿಯಂ ಲೀ ರ್ಯಾಂಡ್ ಅವರು ಹೇಳೋ ಪ್ರಕಾರ ಫಸ್ಟಿಗೆ ಉಸುಯಿ ರೇಖೆಯನ್ನು ಕಲಿತು ನಮ್ಮೆಲ್ಲ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆ ನಂತರದಲ್ಲಿ ಅಟ್ಲೀಸ್ಟ್ ಒಂದು 6 ತಿಂಗಳ ನಂತರ ಕರುಣಾ ರೇಖೆಯನ್ನು ಕಲಿತ್ರೆ ಸರಿ ಇರ್ತದೆ ಅಂತ ವಿಲಿಯಂ ಲೀ ರ್ಯಾಂಡ್ ಅವರು ಹೇಳ್ತಾರೆ. ವಿಲಿಯಂ ಲೀ ರ್ಯಾಂಡ್ ಅವರು ಇವಾಗ ಇರುವಂತಹ ಹೈಯೆಸ್ಟ್ ಲೆವೆಲ್ ಆಫ್ ರೇಖಿ ಮಾಸ್ಟರ್ ಅಂತ ಹೇಳ್ಬೋದು. ಲಿವಿಂಗ್ ಮಾಸ್ಟರ್ಸ್ಗಳಲ್ಲಿ ಅವರೊಬ್ರು, ತುಂಬಾ ರಿಸರ್ಚ್ ಮಾಡಿದಂಥವ್ರು. ಸೊ ಅವರೊಂದು ಅಥಾರಿಟೇಟಿವ್ ಪರ್ಸನ್ ರೇಖೆಯ ಬಗ್ಗೆ. ಸೊ ಅವರು ಹೇಳೋ ಪ್ರಕಾರ ಉಸುಯಿ ರೇಖೆಯನ್ನು ಒಂದು 6 ತಿಂಗಳು ಪ್ರಾಕ್ಟೀಸ್ ಮಾಡಿದ ನಂತರ ಕರುಣಾ ರೇಖೆಯನ್ನು ಮಾಡಿದ್ರೆ ಸರಿ ಇರ್ತದೆ ಅಂತ. ಈ ಹೋಲಿ ಫೈರ್ ರೇಖೆ ಹೀಗೇನೆ ವಿಲಿಯಂ ಲೀ ರ್ಯಾಂಡ್ ಅವರ ಡಿಸೈಪಲ್ಸ್ಗಳು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಜಾನಿಸ್ ಜೋನ್ಸ್ ಅನ್ನುವಂಥ ಒಬ್ಬ ಸಾಧಕಿ, ಅವರಿಗೆ ಈ ಹೋಲಿ ಫೈರ್ನ ಬಗ್ಗೆ ಕೆಲವು ಮಾಹಿತಿಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಕೆಲವು ಸೆಷನ್ಗಳಲ್ಲಿ, ಇವಾಗಿಲ್ಲ, ಜಾನಿಸ್ ಜೋನ್ಸ್ ಅವರು ಬದುಕಿದ್ದಾಗ ದೇವರು ಹೋಲಿ ಸ್ಪಿರಿಟ್ನ ಮುಖಾಂತರ ಎನರ್ಜಿಯನ್ನ ಕಳಿಸ್ತಾ ಇದ್ದಾರೆ ಅಂತ ಅವರು ಹೇಳಿದರು. ಸೊ ಜೀಸಸ್ ಕ್ರೈಸ್ಟ್ ಏನಿದ್ದಾರೆ ಅವರು ಮೊದಲ ಬಾರಿಗೆ ಆ ಹೀಲಿಂಗ್ ಎನರ್ಜಿಯನ್ನ ಜಗತ್ತಿಗೆ ತಂದರು ಅಂತ ಜಾನಿಸ್ ಜೋನ್ಸ್ ಅವರಿಗೆ
ಒಂದು ನಾಲೆಡ್ಜ್ ಬಂತು. ಸೊ ಜೀಸಸ್, ಗಾಡ್ ಅಂಡ್ ಹೋಲಿ ಸ್ಪಿರಿಟ್ ಅಂತ ಏನು ಹೇಳ್ತಾರೆ ಇಲ್ಲಿ, ಸೊ ಯಾವುದೇ ಧರ್ಮಕ್ಕೆ ಹೊಂದಿಕೊಂಡ ಹಾಗೆ ಇದನ್ನ ಇಲ್ಲಿ ಹೇಳ್ತಾ ಇಲ್ಲ ಅವರು, ಬಟ್ ಆಧ್ಯಾತ್ಮಿಕ ಪರ್ಸ್ಪೆಕ್ಟಿವ್ ನಲ್ಲಿ ಅದನ್ನ ಅವರು ಹೇಳ್ತಾರೆ. ಸೊ 2014 ಜನವರಿ 23ರಂದು ಮೊತ್ತ ಮೊದಲ ಬಾರಿಗೆ ಜೆನಿಸ್ ಜೋನ್ಸ್ ಅವರಿಗೆ ಈ ಹೋಲಿ ಫೈರ್ನ ಎನರ್ಜಿ ಜೀಸಸ್ ಇಂದ ಚಾನಲೈಸ್ ಆಯ್ತು ಅಂತ ಅವರು ಹೇಳ್ಕೊತಾರೆ. ದಿಸ್ ಇಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ದ ಹೋಲಿ ಫೈರ್. ಆ ನಂತರದಲ್ಲಿ LRMT ಅಂತ ಒಂದು ಗ್ರೂಪ್ ಇದೆ, ವಿಲಿಯಂ ಲೀ ರಾಂಡ್ ಅವ್ರದ್ದೇನೆ, ಲೈಸೆನ್ಸ್ಡ್ ರೇಕಿ ಮಾಸ್ಟರ್ ಟೀಚರ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸರ್ಟಿಫಿಕೇಶನ್ ಕೋರ್ಸ್ ತರ ಇರ್ತದೆ. ಅದು ಒಂದು ಸಾಕಷ್ಟು ಕ್ಲೈಂಟ್ಸ್ಗಳ ಮೇಲೆ ನಾವು ರೇಖೆಯನ್ನು ಪ್ರಯೋಗ ಮಾಡಿ ಏನು ಪರಿಣಾಮ ಬಂತು, ಅದರಿಂದ ಹೇಗೆ ಅನುಕೂಲ ಆಯಿತು, ಅದನ್ನೆಲ್ಲ ನಾವು ಡಾಕ್ಯುಮೆಂಟ್ ಮಾಡಿ ಒಂದು ಎಸ್ಸೆ ತರ ಬರೆದು ಸಬ್ಮಿಟ್ ಮಾಡುವಂಥದ್ದೆಲ್ಲ ಇದೆ. ಸೊ ಇಟ್ಸ್ ಎ ಲಾಂಗ್ ಪ್ರಾಸೆಸ್. ಸೊ ಇದನ್ನೆಲ್ಲ ಮಾಡಿದಂಥವ್ರು ಕೆಲವರಿಗೆ LRMT ಸರ್ಟಿಫಿಕೇಶನ್ ಸಿಗ್ತದೆ. ಸೊ ಲೈಸೆನ್ಸ್ಡ್ ರೇಖಿ ಮಾಸ್ಟರ್ ಟೀಚರ್ಸ್ ಅಂತ ವಿಲಿಯಂ ಲೀ ರಾಂಡ್ ಅವರು, ಅವರ ಸಂಸ್ಥೆ ICRT ಅಂತ, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ರೇಖಿ ಟ್ರೈನಿಂಗ್ ಅಂತ ಇದೆ. ಸೊ ICRT ಇಂದ ಅವರಿಗೆ ಲೈಸೆನ್ಸ್ ಕೊಡ್ತಾರೆ. ಸೊ ಈ ತರ ಈ ಮಾಸ್ಟರ್ ಟೀಚರ್ಸ್ಗಳು ಪ್ರಾಕ್ಟೀಸ್ ಮಾಡಿದಾಗ, ಹಾಗೇನೆ ಜೆನಿಸ್ ಜೋನ್ಸ್ ಅವರು ವಿಲಿಯಂ ಲೀ ರಾಂಡ್ ಅವ್ರ ಜೊತೆಗೇನೆ ಮಾಡಿದಂತಹ ಕೆಲವು ಅಟ್ಯೂನ್ಮೆಂಟ್ಸ್ಗಳ ಟೈಮಲ್ಲಿ ಅವರಿಗೆ ಮಾಡಿದಂತಹ ಅಟ್ಯೂನ್ಮೆಂಟ್ಸ್ಗಳು ಈ ಮೊದಲು ಮಾಡಿದಂತಹ ಅಟ್ಯೂನ್ಮೆಂಟ್ಸ್ಗಿಂತ ಕ್ವಾಲಿಟಿಯಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಇದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ ಅಟ್ಯೂನ್ಮೆಂಟ್ಗಳು, ಹೋಲಿ ಫೈರ್ನ ಅಟ್ಯೂನ್ಮೆಂಟ್ಗಳನ್ನ ಜಾಸ್ತಿ ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೊತ್ತ ಮೊದಲಿಗೆ ಅವರು ಕೇವಲ ಮಾಸ್ಟರ್ ಲೆವೆಲ್ನಲ್ಲಿ ಮಾತ್ರ ಅದನ್ನ ಉಪಯೋಗಿಸ್ತಾ ಇದ್ರು. ರೇಖಿ 1-2 ಲೆವೆಲ್ನಲ್ಲಿ ಅದನ್ನ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ದೀಕ್ಷೆಯ ಸಂದರ್ಭದಲ್ಲಿ ಕೆಲವು ವರ್ಡ್ಸ್ನ ಚೇಂಜಸ್ಗಳನ್ನ ಮಾಡ್ಕೊಂಡ್ರು ಅವರು. ಸೊ ಅಟ್ಯೂನ್ಮೆಂಟ್ ಅಂತ ಏನಿತ್ತು ಅದನ್ನ ಇಗ್ನಿಷನ್ ಅಂತ ಚೇಂಜ್ ಮಾಡ್ಕೊಂಡ್ರು. ಯಾಕಂದ್ರೆ ಈ ಹೋಲಿ ಫೈರ್ ಎನರ್ಜಿ ಬಂದು ಪ್ರತಿ ಸ್ಟೂಡೆಂಟ್ನಲ್ಲಿ ಅದು ಇಗ್ನೈಟ್ ಮಾಡ್ತದೆ ಅಂತ. ಸೊ ಆ ಕಾರಣಕ್ಕೋಸ್ಕರ ಸೊ ದೀಕ್ಷೆಯ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಮಾಸ್ಟರ್ ಟೀಚರ್ ಯಾರಿದ್ದಾರೆ, ವಿದ್ಯಾರ್ಥಿಯ ದೇಹದಲ್ಲಿ ಆ ವಾಯ್ಲೆಟ್ ಬ್ರೆತ್ ಎಕ್ಸಸೈಸ್ ಅಂತ ಒಂದಿದೆ, ಅದನ್ನ ಯೂಸ್ ಮಾಡಿಕೊಂಡು ವಿದ್ಯಾರ್ಥಿಯ ಎಲ್ಲ ಚಕ್ರಗಳನ್ನ ಕ್ಲೀನ್ ಮಾಡಿಕೊಂಡು ಆ ಶಕ್ತಿಯನ್ನ ಆಕ್ಸಿಪಿಟಲ್ ರೀಜನ್, ತಲೆಯ ಹಿಂಭಾಗದಲ್ಲಿ ಅದನ್ನ ಇನ್ಸ್ಟಾಲ್ ಮಾಡ್ತಾರೆ. ಸೊ ದಟ್ ಈಸ್ ದ ಪ್ರೀವಿಯಸ್ ಪ್ರಾಸೆಸ್. ಮೊದಲು ಈ ತರ ಇದ್ದಂಥ ಒಂದು ಪ್ರಾಸೆಸ್. ಬಟ್ ಈ ಹೋಲಿ ಫೈರ್ನಲ್ಲಿ ಆ ಎನರ್ಜಿನೇ ಡೈರೆಕ್ಟ್ ಆಗಿ ಬಂದು, ಹೋಲಿ ಫೈರ್ ಎನರ್ಜಿ ಬಂದು ವಿದ್ಯಾರ್ಥಿಯ ದೇಹದಲ್ಲಿ ಆ ದೀಕ್ಷೆಯನ್ನ ಕೊಡ್ತದೆ. ಅದಕ್ಕೋಸ್ಕರ ಅದನ್ನ ಇಗ್ನಿಷನ್ ಅಂತ ಚೇಂಜ್ ಮಾಡ್ಕೊಂಡ್ರು. ಹೀಗೆ ಮುಂದೆ ಹೋಗ್ತಾ ಡಿಸೆಂಬರ್ 2015ರಲ್ಲಿ ಯಾವ ಸಿಸ್ಟಮ್ ಜೆನಿಸ್ ಜೋನ್ಸ್ ಅವರು ಹೇಳಿದ್ರು, ಆ ಎನರ್ಜಿಯನ್ನ ಅವರು ರೇಖಿ 1-2 ಅಟ್ಯೂನ್ಮೆಂಟ್ ನಲ್ಲೂ ಕೂಡ ಉಪಯೋಗ ಆಗೋ ತರ ಅವರಿಗೆ ಆ ಇನ್ನೊಂದು ಎನರ್ಜಿ, ಅದರ ಇನ್ನೊಂದು ವರ್ಷನ್ ಅಂತ ಅವರು ಕರೆದ್ರು. ಅದಕ್ಕೆ ಹೋಲಿ ಫೈರ್ 2 ಅಂತ ಕರೆದ್ರು. ಸೊ ಹೋಲಿ ಫೈರ್ 1 ಅಂತ ಇಲ್ಲ, ಬಿಕಾಸ್ ಆ ಟೈಮಲ್ಲಿ ಅವರಿಗೆ 2-3 ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಫಸ್ಟ್ ಇಟ್ ವಾಸ್ ಹೋಲಿ ಫೈರ್. ಬಟ್ 2015 ಡಿಸೆಂಬರ್ನಲ್ಲಿ ಸೆಕೆಂಡ್ ಲೆವೆಲ್ ಎನರ್ಜಿ ಬಂದಾಗ ದೇ ನೇಮ್ಡ್ ದ ನ್ಯೂ ಒನ್ ಆಸ್ ಹೋಲಿ ಫೈರ್ 2. ಈ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಆ ಎನರ್ಜಿ ಬಂದು ಅವರ ದೇಹದಲ್ಲಿ ಕೂತಿರೋ ತರಹ ಅನುಭವ ಆಗಿರೋ ಕಾರಣ ಇದನ್ನ ಅಟ್ಯೂನ್ಮೆಂಟ್ ಬದಲಿಗೆ ಪ್ಲೇಸ್ಮೆಂಟ್ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ರೇಖಿ 1 ಮತ್ತೆ ಹೋಲಿ ಫೈರ್ 1 ಅಂದ್ರೆ ಹೋಲಿ ಫೈರ್ ಮತ್ತೆ ಹೋಲಿ ಫೈರ್ 2ಗೆ ಕಂಪೇರ್ ಮಾಡಿದ್ರೆ ಹೋಲಿ ಫೈರ್ 2 ನಲ್ಲಿ ಅವರಿಗೆ ಹೆಚ್ಚಿನ ರಿಸಲ್ಟ್ಸ್ಗಳು ಸಿಗ್ಲಿಕ್ಕೆ ಪ್ರಾರಂಭ ಆಯಿತು. ಇದರಲ್ಲಿ ಒಂದು ಪ್ರೀ ಇಗ್ನಿಷನ್ ಅಂತ ಒಂದು ಸ್ಟೆಪ್, ಆಮೇಲೆ 3 ಇಗ್ನಿಷನ್ಸ್ಗಳು ಅಥವಾ ಪ್ಲೇಸ್ಮೆಂಟ್ಸ್ಗಳು.
ಪ್ರೀ ಇಗ್ನಿಷನ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಮೊದಲೇ ಹೇಳಿದಾಗೆ ಪ್ರೀವಿಯಸ್ ಪ್ರಾಸೆಸ್ ಅಲ್ಲಿ ನಾವು ಟಿಬೇಟಿಯನ್ ಸಿಂಬಲ್ಸ್ಗಳು 2 ಇತ್ತು. ಆ ಸಿಂಬಲ್ಸ್ಗಳನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಯ ಚಕ್ರಗಳನ್ನು ಕ್ಲೆನ್ಸ್ ಮಾಡೋದಕ್ಕೆ ಉಪಯೋಗ ಮಾಡ್ತಾ ಇದ್ವಿ. ಸೊ ಆ ಟಿಬೇಟಿಯನ್ ಸಿಂಬಲ್ಸ್ಗಳು ನಮ್ಮ ಆರಾದಲ್ಲೂ ಇದ್ದು, ನಮ್ಮ ವಿದ್ಯಾರ್ಥಿ ಆರಾದಲ್ಲೂ ಇದ್ದು, ಚಕ್ರಗಳನ್ನು ಕ್ಲೆನ್ಸ್ ಮಾಡಿ ಚಾನಲೈಸ್ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇತ್ತು. ವಾಲೆಟ್ ಬ್ರೆತ್ ಎಕ್ಸರ್ಸೈಸ್ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ವಿ. ಹೋಲಿ ಫೈರ್ ಬಂದಾಗ ಏನು ಇನ್ಸ್ಟ್ರಕ್ಷನ್ ಬಂತು ಅಂತಂದ್ರೆ, ದ ಪ್ರೀವಿಯಸ್ ಸಿಂಬಲ್ಸ್, ಟಿಬೇಟಿಯನ್ ಸಿಂಬಲ್ಸ್ ನಾವು ಏನು ಯೂಸ್ ಮಾಡಿದ್ವಿ ಅವುಗಳು ಇವಾಗ ಇನ್ನು ಮುಂದೆ ಬೇಕಾಗಿಲ್ಲ ಅಂತ. ಸೊ ನಮ್ಮ ಸಿಸ್ಟಮ್ ಇಂದ ಅವು ಡಿಲೀಟ್ ಆಗಬೇಕು. ಸೊ ಈ ಕಾರಣಕ್ಕೋಸ್ಕರ ಆ ಪ್ರೀ ಇಗ್ನಿಷನ್ ಸ್ಟೆಪ್ ನಲ್ಲಿ ಏನಾಯಿತು ಅಂತಂದ್ರೆ, ಆ ಸಿಂಬಲ್ಸ್ಗಳನ್ನ ರಿಟೈರ್ ಮಾಡಲಾಯಿತು. ರಿಟೈರ್ ಮಾಡಿ ಹೋಲಿ ಫೈರ್ನ ಒಂದು ಸಿಂಬಲು ಮತ್ತೆ ಈ ವೈಲೆಟ್ ಬ್ರೆತ್ ಕೂಡ ಇತ್ತು, ವೈಲೆಟ್ ಬ್ರೆತ್ ಅನ್ನು ಕೂಡ ರಿಟೈರ್ ಮಾಡಲಾಯಿತು. ಬಿಕಾಸ್ ಅದು ಬೇಕಾಗಿರಲಿಲ್ಲ. ಇನ್ನು ಮುಂದೆ ಕೇವಲ ಹೋಲಿ ಫೈರ್ ಎನರ್ಜಿ ಮತ್ತೆ ಹೋಲಿ ಫೈರ್ ಸಿಂಬಲ್ ಯೂಸ್ ಮಾಡಿಕೊಂಡು ದೀಕ್ಷೆಯನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಇದರಲ್ಲಿ ಒಂದು ಪ್ರೀ ಇಗ್ನಿಷನ್ ಸ್ಟೇಟ್ ಟು ರಿಮೂವ್ ಅಥವಾ ರಿಟೈರ್ ದ ಪ್ರೀವಿಯಸ್ ಟಿಬೇಟಿಯನ್ ಸಿಂಬಲ್ಸ್ ಫ್ರಮ್ ದ ಸಿಸ್ಟಮ್. ಆಮೇಲೆ ಮೂರು ಇಗ್ನಿಷನ್ಸ್ ಟು ಎನರ್ಜೈಸ್, ಟು ಚಾನಲೈಸ್ ದ ಹೋಲಿ ಫೈರ್ 2. ಸೊ ಈ ತರ ನಡೀತಿತ್ತು. ಅಂಡ್ ರೀಸೆಂಟ್ಲಿ ಸಿನ್ಸ್ 3 years, ಸೆಪ್ಟೆಂಬರ್ 21, 2018 ಅಲ್ಲಿ ಒಂದು ಹೊಸ ಲೆವೆಲ್, ಒಂದು ನ್ಯೂ ಲೆವೆಲ್ ಆಫ್ ಹೋಲಿ ಫೈರ್ ಎನರ್ಜಿ ಅಪಿಯರ್ ಆಯಿತು. ಕಾಲಿನ್ ಬೆನಾಲಿ ಅಂತ ಒಬ್ರು LRMT ಟೀಚರ್, ಅವರು ಕೂಡ ಲೈಸೆನ್ಸ್ಡ್ ಟೀಚರ್, ICRT ಟೀಚರು. ಇವರಿಗೆ ಈ ಎನರ್ಜಿಯ ಅನುಭವ ಆಯಿತು. ಸೊ ಇಲ್ಲಿ ಏನು ಅವರಿಗೆ ಇಂಟ್ಯೂಷನ್ ಬಂತು ಅಂತಂದ್ರೆ, ಆ ಪ್ರೀ ಇಗ್ನಿಷನ್ ಸ್ಟೆಪ್ನ ಅವಶ್ಯಕತೆ ಇಲ್ಲ, ಬದಲಾಗಿ 1+3 ಇರೋ ಬದಲು 4 ಇಗ್ನಿಷನ್ಸ್ಗಳು ಹೋಲಿ ಫೈರ್ ಎನರ್ಜಿಯಲ್ಲಿ ಮಾಡಬಹುದು ಅಂತ ಹೋಲಿ ಫೈರ್ 2 ಕ್ಲಾಸ್ ಮಾಡುವಾಗ ಅವರಿಗೆ ಇಂಟ್ಯೂಷನ್ ಬಂತು. ಆ ಕಾರಣಕ್ಕೋಸ್ಕರ ಸೆಪ್ಟೆಂಬರ್ 21, 2018 ನಂತರ ಹೋಲಿ ಫೈರ್ 3 ಅನ್ನುವಂತಹ ಕಾನ್ಸೆಪ್ಟು ಅಸ್ತಿತ್ವಕ್ಕೆ ಬಂತು. ಸೊ ಇವಾಗ ಏನು ಕರೆಂಟ್ಲಿ ನಡೀತಾ ಇರುವಂಥದ್ದು ಹೋಲಿ ಫೈರ್ 3 ಲೆವೆಲ್ನಲ್ಲಿ ಇಂಟ್ಯೂಷನ್ಸ್ ಪ್ಲೇಸ್ಮೆಂಟ್ಸ್ಗಳು ನಡೀತಾ ಇದೆ. ಇಲ್ಲಿ ವಿಲಿಯಂ ಲೀ ರ್ಯಾಂಡ್ ಮತ್ತೆ ಟೀಚರ್ಸ್ನ ಗ್ರೂಪ್ ಅವರಿಗೆ ಸಿಕ್ಕಂತಹ ಕೆಲವು ಇನ್ಫಾರ್ಮೇಶನ್ಸ್ಗಳನ್ನ ಹೆವೆನ್ಸ್ ಅನ್ನುವಂತಹ ರೀತಿಯಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೆವೆನ್ಸ್ ಅಂದ್ರೆ ಸ್ವರ್ಗಗಳು ಅಂತ ಆಗುತ್ತೆ. ಸೊ 1ನೇ ಸ್ವರ್ಗ, 2ನೇ ಸ್ವರ್ಗ ಈ ತರಹ ಯೋಚನೆ ಮಾಡೋ ಬದಲು ಅದನ್ನ ಲೆವೆಲ್ಸ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳ್ಕೋಬಹುದು. ಕಾನ್ಶಿಯಸ್ನೆಸ್ನ ಬೇರೆ ಬೇರೆ ಸ್ತರಗಳು. ಸೊ ಮೊದಲನೇ ಸ್ತರ ನಮ್ಮ ಫಿಸಿಕಲ್ ವರ್ಲ್ಡ್, ಮೆಟೀರಿಯಲ್ ವರ್ಲ್ಡ್. ಸೊ ಇಲ್ಲಿ ಎಲ್ಲರಿಗೂ ಈಗೋ ಇರ್ತದೆ. ಯಾರ್ಯಾರಿಗೆ ಹೀಲಿಂಗ್ನ ಅವಶ್ಯಕತೆ ಇರ್ತದೋ ಅವರಿಗೆ ಈಗೋಸ್ ಇರ್ತದೆ. ಸೆಕೆಂಡ್ ಹೆವೆನ್, ಸೆಕೆಂಡ್ ಸ್ತರ ಏನಿದೆ ಅಲ್ಲಿ ಅದು ನಾನ್ ಮೆಟೀರಿಯಲ್ ವರ್ಲ್ಡ್, ಅಂದ್ರೆ ಫಿಸಿಕಲ್ ಆಗಿ ಇಲ್ಲ, ಬಟ್ ಅಲ್ಲಿ ಕೂಡ ಅನ್ಹೀಲ್ಡ್ ಈಗೋಸ್ ಇದೆ, ಇನ್ನ ಕೂಡ ಈಗೋಸ್ ಇದೆ, ಅಹಂಕಾರ ಇನ್ನ ಇದೆ. ಥರ್ಡ್ ಲೆವೆಲ್ ಮತ್ತೆ ಆ ನಂತರದಲ್ಲಿ ಬಂದಂತ, ಯಾಕಂದ್ರೆ ಈ ಥರ್ಡ್ ಹೆವೆನ್ ಬಂದಿದ್ದು ಹೋಲಿ ಫೈರ್ನ ಫಸ್ಟ್ ವರ್ಷನ್ ಬಂದಾಗ ಈ ಕಾನ್ಸೆಪ್ಟ್ ಬಂದಿತ್ತು. ಸೊ ಅವ್ರಿಗೆ ಆ ನಂತರದಲ್ಲಿ 4th, 5th, 6th ಈ ತರ ಲೆವೆಲ್ಗಳಿದೆ ಅಂತ ಗೊತ್ತಿರಲಿಲ್ಲ. ಸೊ ಥರ್ಡ್ ಹೆವೆನ್ ಅಂಡ್ ಬಿಯಾಂಡ್ ಅಂತ ಹೇಳ್ತಾರೆ, ಅವಾಗ ಹೇಳ್ತಾ ಇದ್ವಿ. ಅಲ್ಲಿ ಅನ್ಹೀಲ್ಡ್ ಈಗೋಸ್ ಇರೋದಿಲ್ಲ. ಸೊ ದೇರ್ ಇಸ್ ನೋ ಈಗೋಸ್. ಸೊ ಅನ್ಕಂಡೀಷನಲ್ ಲವ್ ಇರ್ತದೆ. ಅಂದ್ರೆ 3ನೇ ಸ್ತರದಿಂದ ಆಚೆಗೆ ಮೇಲೆ, ಅದ್ರ ಮೇಲೆ ಇರುವಂತದ್ದೆಲ್ಲ ಅನ್ಹೀಲ್ಡ್ ಈಗೋಸ್ ಯಾವುದು ಇರೋದಿಲ್ಲ ಅಲ್ಲಿ. ಸೊ ಹೋಲಿ ಫೈರ್ 2 ಬಂದಾಗ 4, 5, 6, 7, 8, 9, 10, 11, 12. ಸೊ ಈ 12 ಸ್ತರಗಳಲ್ಲಿ ಇದರ ಡೀಟೇಲ್ಸ್ಗಳನ್ನು ನಾನು ಇವತ್ತು ಹೋಗೋದಿಲ್ಲ, ಇನ್ನೊಂದಿನ ನೋಡೋಣ, ಅಥವಾ ರೇಖೆ ಕ್ಲಾಸ್ ಮಾಡುವಾಗ ಅದನ್ನ ಹೆಚ್ಚು ಡೀಟೇಲ್ ಅಲ್ಲಿ ನೋಡೋಣ. 4th ಲೆವೆಲ್ ಇಟ್ಸ್ ಎ ಪ್ರಿಪರೇಷನ್
ಅಡಿಷನಲ್ ಹೀಲಿಂಗ್ ಆಗೋದಕ್ಕೆ ಪ್ರಿಪ್ರೇಷನ್ಗೆ 5th ಸ್ಟೇಜ್ ಹೋಗೋದಕ್ಕೆ ಪ್ರಿಪ್ರೇಷನ್. 5th ಹೆವೆನ್ ಅಲ್ಲಿ ಕಂಟಿನ್ಯೂಡ್ ಪ್ರಾಸೆಸ್ ಆಫ್ ಲೀಡಿಂಗ್ ದ ಡಾರ್ಮೆಂಟ್ ಸೆಲ್ಫ್. ಸೊ ಡಾರ್ಮೆಂಟ್ ಸೆಲ್ಫ್, ಕಲ್ಚರಲಿ ಕ್ರಿಯೇಟೆಡ್ ಸೆಲ್ಫ್, ಅಥೆಂಟಿಕ್ ಸೆಲ್ಫ್ ಅಂತ ಬೇರೆ ಬೇರೆ ಕಾನ್ಸೆಪ್ಟ್ಗಳಿದೆ. ಅದನ್ನು ನೋಡಿಕೊಂಡು ನೋಡೋಣ. ಸೊ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡ್ತೇನೆ ಇವಾಗ. ಸೊ 6ನೇ ಲೆವೆಲಲ್ಲಿ ನಮ್ಮ ಬುದ್ಧಿ ಹೀಲಿಂಗ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. 7ನೇ ಲೆವೆಲಲ್ಲಿ ಡೀಲ್ಸ್ ವಿತ್ ಹೀಲಿಂಗ್ ದ ಈಗೋಸ್ ಎಲ್ಲ ಹೀಲಿಂಗ್ ಆಗೋದಕ್ಕೆಲ್ಲ ನಡೀತದೆ. 8th ನಲ್ಲಿ we appreciate more deeply to the fact that are self-aware and that is a tremendous gift. 9th ಅಲ್ಲಿ persons begins to be aware that ನಮ್ಮಲ್ಲೇನೆ ದೈವತ್ವ ಇದೆ ಅನ್ನುವಂಥದ್ದು ಅವೇರ್ನೆಸ್ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. 10th ಅಲ್ಲಿ ಇಟ್ಸ್ ಅ ಕಂಟಿನ್ಯೂಷನ್ ಆಫ್ ದ ಪ್ರೀವಿಯಸ್ ಲೆವೆಲ್. 9th ಕಂಟಿನ್ಯೂಷನ್. ಸೊ ಮೋರ್ ಕಂಪ್ಲೀಟ್ಲಿ ದ್ಯಾಟ್ ಯುವರ್ ಡಿವೈನ್ ನೇಚರ್ ಇಸ್ ಪಾರ್ಟ್ ಆಫ್ ದ ಹ್ಯೂಮನ್. ಸೊ ಡಿವೈನ್ ನೇಚರ್ ಏನಿದೆ ಅದು ನಮ್ಮ ಹ್ಯೂಮನ್ ನೇಚರ್ನ ಜೊತೆಗೆ ಮಿಕ್ಸ್ ಆಗಿದೆ ಅನ್ನುವಂಥ ಒಂದು ಅನುಭವ ನಮ್ಗೆ ಬರ್ತದೆ. 11ನೇ ಲೆವೆಲಲ್ಲಿ ನಮ್ಗೆ ಏನೇನು ಸ್ಕಿಲ್ಗಳು ಬೇಕೋ, ನಮ್ಮ ಹತ್ರ ಏನು ಸಾಮರ್ಥ್ಯ ಇದೆಯೋ ಅದನ್ನ ಲೈಫ್ ಪರ್ಪಸ್ ಲೀಡ್ ಮಾಡೋದಕ್ಕೆ ನೀಡೆಡ್ ಟು ಫುಲ್ಫಿಲ್ ಲೈಫ್ ಪರ್ಪಸ್ ಫುಲ್ಫಿಲ್ ಮಾಡೋದಕ್ಕೆ ಏನು ಸ್ಕಿಲ್ಗಳು ಬೇಕೋ ಅದು ಎಕ್ವೈರ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆ್ಯಂಡ್ ಲಾಸ್ಟ್ ಸ್ಟೇಜ್, ಕರೆಂಟ್ಲಿ ಗೊತ್ತಿರುವಂಥದ್ದು ಲಾಸ್ಟ್ ಸ್ಟೇಜ್ ಏನಿದೆ ಅದರಲ್ಲಿ ನಮ್ಮ ರಿಯಲ್ ಪರ್ಪಸ್ ಆನ್ ಅರ್ತ್, ನಮ್ಮ ಜೀವನ ನಮ್ಮ ಭೂಮಿಯ ಮೇಲೆ ಯಾತಕ್ಕೋಸ್ಕರ ಇದೆ ಅನ್ನುವಂಥ ಒಂದು ಕಾನ್ಷಿಯಸ್ನೆಸ್ಸು ಬರಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಸೊ ಇದಿಷ್ಟು ಬೇರೆ ಬೇರೆ ಲೆವೆಲ್ಸ್ಗಳು. ಸೊ ಹೋಲಿ ಫೈರ್ ಮತ್ತೆ ಈ ಟಿಬೆಟಿಯನ್ ಸಿಸ್ಟಮ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಅದನ್ನು ಇನ್ನೊಂದ್ಸರಿ ನೋಡೋಣ. ಸೊ ಮೊದಲು ಏನು ಮಾಡುತ್ತದೆ ಅಂತಂದರೆ ಟಿಬೆಟಿಯನ್ ಸಿಂಬಲ್ಸ್ಗಳನ್ನು ಮತ್ತು ವಾಲೆಟ್ ಬ್ರೆತ್ ಎಕ್ಸಸೈಸ್ ಏನಿದೆ ಅದನ್ನು ರಿಪ್ಲೇಸ್ ಮಾಡಿ ಇಲ್ಲಿ ಬರೀ ಹೋಲಿ ಫೈರ್ ಸಿಂಬಲ್ ಮತ್ತು ಹೋಲಿ ಫೈರ್ ಎನರ್ಜಿಯ ಉಪಯೋಗ ಆಗುತ್ತೆ. ಸೊ ಈ ಥರ ಮಾಡಿದಂತಹ ಈ ಸಿಸ್ಟಮ್ ಏನಿದೆ, ಮೊದಲು ಉಸುಯಿ ರೇಖೆಯಲ್ಲಿ ನಾವು ಯೂಸ್ ಮಾಡ್ತಾ ಇದ್ದಿದ್ದಂಥದ್ದು 4 ಸಿಂಬಲ್ಗಳು ಅದೇ ಥರ ಕಂಟಿನ್ಯೂ ಆಗುತ್ತೆ. ಸೊ ಉಸುಯಿ ಸಿಸ್ಟಮ್ ಆಫ್ ರೇಖೆ ಏನಿದೆ ದಟ್ ವಿಲ್ ಸ್ಟಿಲ್ ಕಂಟಿನ್ಯೂ ಫಾರ್ ಪ್ರಾಕ್ಟೀಷನರ್ ಲೆವೆಲ್ನಲ್ಲಿ ಏನು ಡಿಫ್ರೆನ್ಸ್ ಬರೋದಿಲ್ಲ. ಸೊ ಏನು ಡಿಫ್ರೆನ್ಸ್ ಬರುತ್ತೆ ಅಂತಂದರೆ ಓನ್ಲಿ ವಿತ್ ದ ದೀಕ್ಷೆಯಲ್ಲಿ ಮಾತ್ರ ಟಿಬೆಟಿಯನ್ ಸಿಂಬಲ್ಸ್ ಯೂಸ್ ಮಾಡುವ ಬದಲು ಹೋಲಿ ಫೈರ್ ಸಿಂಬಲ್ ಯೂಸ್ ಮಾಡಿಕೊಂಡು ಹೋಲಿ ಫೈರ್ ಸಿಸ್ಟಮ್ನಲ್ಲಿ ನಾವು ದೀಕ್ಷೆಯನ್ನು ಕೊಡ್ತೇವೆ. ಇದೊಂದು ಅಡ್ವಾಂಟೇಜ್ ಏನು ಅಂತಂದರೆ ಹೋಲಿ ಫೈರ್ನಲ್ಲಿ ನಾವು ಫಿಸಿಕಲ್ ಆಗಿ ಜೊತೆಗೆ ಇರುವಂಥ ಅವಶ್ಯಕತೆ ಇಲ್ಲ. ಹೋಲಿ ಫೈರ್ 3 ಎಸ್ಪೆಷಲಿ ನಾವು ಡಿಸ್ಟೆಂಟಲ್ಲಿ ಕೂಡ ತುಂಬ ಎಫೆಕ್ಟಿವ್ ಆಗಿ ಆ ದೀಕ್ಷೆ ನಡೀತದೆ. ಇನ್ನೊಂದು ಏನು ಮಿತ್ತಿದೆ ಅಂತಂದರೆ ಈ ಹೋಲಿ ಫೈರ್ ಕರುಣಾ ಕ್ಲಾಸ್ ತಗೊಂಡ್ರೆ ಉಸುಯಿ ರೇಖೆ ತಗೊಂಡ್ರೆ ಕರುಣಾ ಕ್ಲಾಸಿಗೆ ಮತ್ತೊಂದ್ಸರಿ ಮಾಡ್ಕೋಬೇಕು ಅಂತ ಆ ಥರ ಇಲ್ಲ. ಹೋಲಿ ಫೈರ್ ಕರುಣಾ ಕ್ಲಾಸ್ನ ನೀವು ಮಾಸ್ಟರ್ ಲೆವೆಲ್ ಮಾಡಿಕೊಂಡ್ರೆ ನೀವು ರೇಖಿ 1, 2, 3 ಮತ್ತು ರೇಖಿ ಮಾಸ್ಟರ್ಶಿಪ್ಪು, ಕರುಣಾ ಮಾಸ್ಟರ್ಶಿಪ್ಪು ಎಲ್ಲವನ್ನು ಕೂಡ ಮಾಡ್ಕೊಳ್ಬೋದು. ಸೊ ಒಂದು ಸಿಂಬಲು ಇಟ್ ಈಸ್ ಯೂಸ್ಡ್ ಫಾರ್ ಉಸುಯಿ ರೇಖಿ ಆ್ಯಂಡ್ ಕರುಣಾ ರೇಖಿ ಆ್ಯಂಡ್ ಫಾರ್ 4 ಲೆವೆಲ್ಸ್ ಆಫ್ ರೇಖಿ ಆ್ಯಂಡ್ 2 ಲೆವೆಲ್ಸ್ ಆಫ್ ಕರುಣಾ ರೇಖಿ. ಸೊ ಕರುಣಾ ರೇಖೆಯಲ್ಲಿ ಕೂಡ ಆ್ಯಕ್ಚುಲಿ 4 ಲೆವೆಲ್ ಇದೆ, ಬಟ್ ಯೂಶುವಲ್ ಆಗಿ ನಾವು ಮೊದಲನೇ 2 ಒಟ್ಟಿಗೆ ಮತ್ತು ಕೊನೆ 2 ಲೆವೆಲ್ ಒಟ್ಟಿಗೆ ಈ ಥರ 2 ಲೆವೆಲ್ ಆಗಿ ಮಾಡ್ತೇವೆ. ರೇಖೆಯಲ್ಲಿ ಲೆವೆಲ್ 1, 2 ಜೊತೆಗೆ ಮಾಡ್ತೇವೆ. ರೇಖೆ 3 ಒಂದು ಲೆವೆಲ್ನಲ್ಲಿ ಮಾಡ್ತೇವೆ ಮತ್ತು ಟೀಚರ್ಶಿಪ್ ಬೇಕಾದವರಿಗೆ ಲಾಸ್ಟ್ ಲೆವೆಲ್. ಸೊ ಈ ಥರ 3 ಲೆವೆಲಲ್ಲಿ ರೇಖೆ ನಡೀತದೆ. ಕರುಣಾ ರೇಖೆ 2 ಲೆವೆಲ್ ನಡೀತದೆ. ಸೊ ಈ ಹೋಲಿ ಫೈರ್ ಎನರ್ಜಿಯಲ್ಲಿ ಉಪಯೋಗಿಸಿ ಜನರಿಗೆ ಸಿಕ್ಕಂತಹ ಬೆನಿಫಿಟ್ಗಳು ಇಲ್ಲಲ್ಲಿ ಲಿಸ್ಟ್ ಮಾಡಿದೆ ಈ ಸ್ಲೈಡಲ್ಲಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ನಾವು ಅದರ ಬಗ್ಗೆ ಯೋಚನೆ ಮಾಡದೆ ಇದ್ರೂ ಕೂಡ ಆಟೋಮೆಟಿಕಲಿ ವರ್ಕ್ ಆಗ್ತಾ ಇರುವಂಥದ್ದು. ಸೊ ಆಟೋ ಪೈಲಟ್ ಮೋಡಲ್ಲಿ ನಡೀತಾ ಇರ್ತದೆ. ಮತ್ತು ಹೀಲಿಂಗು ಸ್ವಲ್ಪ ಡೀಪಾಗಿ ನಡೀತದೆ, ಸ್ವಲ್ಪ ಬೇಗ ನಡೀತದೆ. ನಮ್ಮ ಸಂಬಂಧಗಳು ಚೆನ್ನಾಗಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ನಮ್ಮ
ಭಯ, ವರಿಗಳು ಏನೇನಿದೆ ಅದೆಲ್ಲ ಕ್ಲಿಯರ್ ಆಗಿ ಸೆನ್ಸ್ ಆಫ್ ಸೇಫ್ಟಿನೆಸ್ ಬಂದ್ಬಿಡ್ತದೆ ನಮ್ಮಲ್ಲಿ. ಆಮೇಲೆ ಗೈಡೆನ್ಸ್ಗಳು ಅಷ್ಟೇ, ಯಾವುದು ಕೆಲಸ ಮಾಡಿದರೆ ನಮಗೆ ಏನು ಒಳ್ಳೇದಾಗ್ತದೋ ಅದು ಅಂಥ ಗೈಡೆನ್ಸ್ಗಳು ಆಟೋಮೆಟಿಕಲಿ ಸಿಗ್ತಾ ಹೋಗ್ತವೆ. ಇಟ್ ವಿಲ್ ಪುಟ್ ಯು ಇನ್ ಎ ಪ್ಲೇಸ್ ವೇರ್ ವಿ ಆರ್ ಸೇಫ್, ವಿ ಆರ್ ಗೈಡೆಡ್ ಆ್ಯಂಡ್ ವಿ ಆರ್ ನರಿಷ್ಡ್. ನಮ್ಗೆ ಏನೇನು ಪರ್ಸನಲಿ ಟ್ರೇಡ್ಗಳು, ನಮಗೇನು ಟ್ರೈನಿಂಗ್ಸ್ಗಳು ಬೇಕು ಅಥವಾ ನಮ್ಮಲ್ಲಿ ಯಾವ ತರಹ ಗುಣಗಳು ಬೇಕೋ ಅವುಗಳೆಲ್ಲ ಬೆಳಿಲಿಕ್ಕೆ ಪ್ರಾರಂಭ ಆಗ್ತಾ ಹೋಗ್ತದೆ. ಇದೆಲ್ಲ ಆಟೋಮೆಟಿಕ್ ಆಗ್ತದೆ, ನಾವು ಕಾನ್ಷಿಯಸ್ಲಿ ಎಫರ್ಟ್ ಹಾಕದಲ್ಲೇ ಇದು ನಡೀತಾ ಹೋಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಈಗ ಹೋಲಿ ಫೈರ್ನ ಉಪಯೋಗಿಸಿಕೊಂಡು ದೀಕ್ಷೆಗಳನ್ನು ಮಾಡೋದು ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಕಾಮನ್ ಆಗಿದೆ. ಸೊ ಒಂದು ಲೈನಲ್ಲಿ ಹೇಳೋದಂತಾದ್ರೆ ಇಟ್ ಈಸ್ ಅ ಅಪ್ಗ್ರೇಡೆಡ್ ಎನರ್ಜಿ. ಟಿಬೆಟಿಯನ್ ಸಿಂಬಲ್ಸ್ಗಳು ದೇ ಹ್ಯಾವ್ ಡನ್ ದೇರ್ ಜಾಬ್, ಅಲ್ಲಿ ತನಕ ಅದು ಬೇಕಾಗಿತ್ತು. ಬಟ್ ನೌ ದ್ಯಾಟ್ ವಿ ಆರ್ ಇನ್ ಎ ಡಿಫ್ರೆಂಟ್ ಲೆವೆಲ್, ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗಿರ್ಬೋದು ಅಥವಾ ನಮ್ಮ ಸಾಧನೆಯ ಪ್ರೊಸೀಜರ್ಸ್ಗಳಿರ್ಬೋದು, ಫಾರ್ ದ ಮಾಡರ್ನ್ ಟೈಮ್ಸ್ ಮಾಡರ್ನ್ ಎನರ್ಜಿ, ಆ ಥರ ನಾವು ಹೇಳ್ಕೋಬೋದು. ಸೊ ಇದಿಷ್ಟು ವಿಚಾರ ನಾನು ಹೇಳ್ಕೋಬೇಕಾಗಿತ್ತು. ಥ್ಯಾಂಕ್ ಯು.